ಧನ್ಯವಾದ ಈವರೆಗಿನ ಅಪ್ಡೇಟ್ಸ್ಗಾಗಿ ಮೈಸೂರಿನಿಂದ ಮತ್ತಷ್ಟು ಸಂಭ್ರಮದ ದೃಶ್ಯಗಳು ಹಾಗೆ ಲೈವ್ ಅಪ್ಡೇಟ್ಸ್ ಅನ್ನ ಇವತ್ತು ಇಡೀ ದಿನ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ನೀಡ್ತಾ ಹೋಗ್ತಾರೆ. ಇದರ ಜೊತೆಯಲ್ಲೇ ಇವತ್ತು ನಡೀತಾ ಇರುವ ಆಯುಧ ಪೂಜೆ, ಅದರಲ್ಲೂ ಪರಂಪರಾಗತವಾಗಿ ರಾಜವಂಶಸ್ಥರು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಆಯುಧ ಪೂಜೆಯ ವಿಶೇಷತೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಹ್ಲಾದ್ ಅವರು, ಆನೆ ಪೂಜಾರಿ ಅಂತ ಹೇಳಿ ಖ್ಯಾತರಾದವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಯುಧ ಪೂಜೆ ಅಂದ ತಕ್ಷಣ ಅದರಲ್ಲೂ ದಸರಾ ಅಂದ್ರೇ ನೆನಪಾಗೋದು ಮೈಸೂರಿನ ಅರಮನೆ. ಅದರಲ್ಲೂ ಆಯುಧ ಪೂಜೆ ಬಹಳ ವಿಶೇಷ. ಯಾಕಂದರೆ ರಾಜವಂಶಸ್ಥರು ನೆರವೇರಿಸುವಂತಹ ಆ ಪೂಜೆ, ಆ ಸಂಭ್ರಮದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋಕೆ ಪ್ರತಿ ಬಾರಿ ಜನ ಕಾತರರಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಬಾರಿಯ ದಸರಾ, ಅದರ ಸಂಭ್ರಮ, ನೀವು ಕೂಡ ಮೈಸೂರಿನಲ್ಲೇ ಇದ್ದೀರಿ. ಯಾವ ರೀತಿ ಇದೆ, ಯಾವ ರೀತಿ ಕಳೆಗಟ್ಟಿದೆ ಆಯುಧ ಪೂಜೆಯ ಸಂಭ್ರಮ, ಅದರ ವಿವರಣೆಯೊಂದಿಗೆ ಪ್ರಾರಂಭ ಮಾಡಬಹುದಾ ತಮ್ಮ ಮಾತನ್ನ ಅಂತ? ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಶ್ವ ವಸುನಾಮ ಸಂವತ್ಸರದ ಆಶ್ವೀಜ ಮಾಸದಲ್ಲಿ ಈ ದಿವಸ ಮಹಾನವಮಿ ಅಂದರೆ ಎಲ್ಲ ಆಯುಧಗಳಿಗೂ ಸಹ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗೆ ಅರಮನೆಯ ಒಳಗೆ ರಾಜಪುರೋಹಿತರುಗಳು ಮಹಾರಾಜರಿಂದ ಪೂಜೆಗಳು ನಡೆಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಉಪಯೋಗಿಸುವಂತಹ ಪಟ್ಟದ ಕತ್ತಿಗಳು, ಪ್ರತಿಯೊಂದು ಆಯುಧ ಯುದ್ಧದಲ್ಲಿ ಏನೇ ಯೂಸ್ ಮಾಡ್ತಿದ್ರು ಅದೆಲ್ಲಕ್ಕೂ ಸಹ ವಿಶೇಷವಾಗಿ ರಾಜಪುರೋಹಿತರು ಅರಮನೆ ಒಳಭಾಗದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈ ದಿನ ವಿಶೇಷವಾಗಿ ಏನಪ್ಪ ಅಂತಂದರೆ ನಮ್ಮ ಫಿರಂಗಿಗಳಿಗೆ ಈ ದಿವಸ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ವಿ. ದಸರಾ ಹೊರಡಬೇಕಾದ್ರೆ 21 ಕುಶಾಲ ತೋಪುಗಳನ್ನು ಹೊಡಿತಾರೆ. ರಾಷ್ಟ್ರಪತಿಗೆ ಹೇಗೆ ನಾವು ಗೌರವ ಸಮರ್ಪಣೆ ಮಾಡ್ತೀವಿ, ಹಾಗೆ ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಒಂದು ವಿಶೇಷವಾಗಿ 21 ಕುಶಾಲ ತೋಪುಗಳು ಹೊಡೆದಾಗ ಪುಷ್ಪಾರ್ಚನೆ ಶುರು ಆಗ್ತದೆ. ಅದೇ ರೀತಿ ನಮ್ಮ ಗಣಪತಿ ರೂಪ ಆಗಿರುವಂತಹ ಪ್ರತ್ಯಕ್ಷ ಗಣಪತಿ ಅಂತ ಇರುವಂಥ ನಮ್ಮ ಆನೆಗಳಿಗೆ ವಿಶೇಷವಾಗಿ ದಿವಸ ಪೂಜೆ ನಡೆಸ್ತಾ ಇದ್ದೀವಿ. 11:35 ಅಭಿಜಿನ್ ಲಗ್ನದಲ್ಲಿ ಆನೆಗಳಿಗೆ ವಿಶೇಷ ಪೂಜೆ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅರಮನೆಯಲ್ಲಿರುವಂಥ ಪಿರಂಗಿ ಗಾಡಿಗಳಿಗೆ 7 ಕುಶಾಲ ತೋಪುಗಳು ಸಹ ವಿಶೇಷವಾಗಿ ಆಯುಧ ಪೂಜೆಗಳನ್ನ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಜನರಿಗೆ, ಅದರಲ್ಲೂ ಈಗಿನ ತಲೆಮಾರಿನ ಯಂಗ್ಸ್ಟರ್ಸ್ಗೆ ಒಂದು ಕುತೂಹಲ ಏನಿರುತ್ತೆ ಅಂದರೆ, ಇಷ್ಟು ದಿನ ಅಂದರೆ ಆಯುಧ ಪೂಜೆಯ ಹೊರತಾಗಿ ಬಾಕಿ ದಿನಗಳಲ್ಲಿ ಈ ಆಯುಧಗಳು ಹಾಗೆ ಅರಮನೆಗೆ ಸಂಬಂಧಪಟ್ಟ ರಾಸುಗಳು ಎಲ್ಲಿರುತ್ತೆ, ಅದರ ಆರೈಕೆ ಯಾರು ಮಾಡ್ತಾರೆ, ಹಾಗೆ ದಸರಾಗಾಗಿ ವಿಶೇಷವಾಗಿ ಅವನ್ನ ಸನ್ನದ್ಧಗೊಳಿಸುವ ಆ ವಿಧಾನ ಹೇಗಿರುತ್ತೆ, ಇದನ್ನು ವಿವರಿಸಬಹುದಾ ಅಂತ ಹೇಳಿ. ಅರಮನೆಯಲ್ಲಿ ಪಟ್ಟದ ಕುದುರೆ ಎಲ್ಲ ಇರ್ತದೆ. ಕಾಡಿಂದ ಬಂದಮೇಲೆ, ನಾಡಿಗೆ ಬಂದಮೇಲೆ ಆನೆಗಳನ್ನ ಒಂದು ಆನೆ ಸೆಲೆಕ್ಟ್ ಮಾಡ್ತಾರೆ. ಅದನ್ನು ಪಟ್ಟದ ಆನೆ ಅಂತ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದು ಅರಮನೆಗೆ ಸೇರ್ಕೊಳ್ತದೆ. ಹಾಗೆ ಅರಣ್ಯ ಇಲಾಖೆಯಿಂದ ಬಂದ ಆನೆಗಳು ದಸರಾದಲ್ಲಿ ಪಾಲ್ಗೊಳ್ಳುತ್ತೆ. ಮುಖ್ಯವಾಗಿ ಈ ಸರಿ 14 ಆನೆಗಳು ಬಂದಿದೆ. ಅದರಲ್ಲೂ ತುಂಬ ವಿಶೇಷವಾಗಿದ್ದರೆ ನಮ್ಮ ಮಹಾರಾಜರ ಬಂದಂಗೆ ಶ್ರೀಕಂಠ ಅನ್ನೋ ಒಂದು ಹೊಸ ಆನೆ ಬಂದಿದೆ, ತುಂಬ ಸಾಧುವಾಗಿದೆ. ಅದಲ್ಲದೆ ಹೇಮಾವತಿ ಅಂತ ಒಂದು ಆನೆ ಬಂದಿದೆ, ಅದು ಸಹ ವಿಶೇಷವಾಗಿದೆ. ಅದೆಲ್ಲ ಅರಣ್ಯ ಇಲಾಖೆ ವತಿಯಿಂದ ಪೂಜೆಗಳು ನಡೀತಾ ಇರ್ತದೆ. ನೀವು ಹೇಳ್ತಾ ಇದ್ರಿ ಈ ವಿಶೇಷವಾಗಿ ಈ ತೋಪುಗಳು ನಿಮ್ಮ ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ, ಅದಕ್ಕೆಲ್ಲ ಸಿಂಗಾರ ಮಾಡಿ ಹಾಗೆ ದಸರಾ ಸಂದರ್ಭದಲ್ಲಿ ಅದರ ಆ ಶಬ್ದ, ಅದನ್ನು ಬಳಕೆ ಮಾಡೋದು, ಇದನ್ನು ನೋಡೋಕ್ಕೂ ಕೂಡ ಸಾಕಷ್ಟು ಜನ ಕಾತರರಾಗಿ ಕಾಯ್ತಾ ಇರ್ತಾರೆ. ಹೀಗಾಗಿ ಸಾಮಾನ್ಯವಾಗಿ ನೀವೇ ಹೇಳ್ತಾ ಇದ್ದಾಗೆ ರಾಜರು ಅಥವಾ ಯಾರಾದರೂ ಘನತೆವೆತ್ತವರು ಅವರಿಗೆ ಸನ್ಮಾನ ಮಾಡೋ ಸಂದರ್ಭದಲ್ಲಿ ಅಥವಾ ಅವರನ್ನು ನಾವು ಬೀಳ್ಕೊಡುಗೆ ಮಾಡೋ ಸಂದರ್ಭದಲ್ಲಿ ಬಳಕೆ ಮಾಡುವಂಥದ್ದು ತೋಪುಗಳನ್ನು. ಈಗ ದಸರಾದಲ್ಲಿ ಅದರ ಬಳಕೆ ಯಾವಾಗಲಿಂದ ಪ್ರಾರಂಭವಾಗಿದ್ದು, ಅದರ ಬಳಕೆಯ ವಿಶೇಷತೆ ಏನು, ಇದನ್ನು ವಿವರಿಸಬಹುದಾ ಅಂತ? ವಿಜಯನಗರ ಕಾಲದಿಂದಲೂ ಸಹ ನಡೆದುಕೊಂಡು ಬಂದಿದೆ ಕುಶಾಲ ತೋಪುಗಳು ಹೊಡೆಯುವಂಥದ್ದು. ಅದರಲ್ಲೂ ಮೈಸೂರಿನಲ್ಲಿ ವಿಶೇಷವಾಗಿ ತಾಯಿ ಅಂಬಾರಿ ಮೇಲೆ ಇದ್ದಂಥ ಸಮಯದಲ್ಲಿ ತಾಯಿಗೆ ಪುಷ್ಪಾರ್ಚನೆ ಮಾಡಬೇಕಾದ್ರೆ ಅದು ಗೌರವ ಸಮರ್ಪಣೆಯಾಗಿ ಪುಷ್ಪಾರ್ಚನೆ ಸಮಯದಲ್ಲಿ ಕುಶಾಲ ತೋಪುಗಳನ್ನ ಹೊಡಿತಾರೆ. ಅದಕ್ಕೋಸ್ಕರವೇ ಈ ದಿವಸ ಆಯುಧ ಪೂಜೆಗಳನ್ನ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಈ ಮಹಾರಾಜರು ನೆರವೇರಿಸುವಂತಹ ಆಯುಧ ಪೂಜೆ, ಆ ಪೂಜೆ ಪುನಸ್ಕಾರ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಇದನ್ನು ವಿವರಿಸಬಹುದಾ? ಅದನ್ನು ರಾಜಪುರೋಹಿತರುಗಳು, ಅರಮನೆ ಒಳಗಡೆ ಇರುವಂಥ ರಾಜಪುರೋಹಿತರುಗಳು ಪ್ರಾರಂಭ ಮಾಡ್ತಾರೆ. ಅದು ಇನ್ನೇನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ. ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿರುವುದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂಬಾರಿಯನ್ನು ಹೊರುವ ಗಜಪಡೆ ತಂಡ ಸರ್ವಸನ್ನದ್ಧವಾಗಿದೆ ಇವತ್ತಿನ ವಿಶೇಷ ಪೂಜೆಗೆ. ಈ ಆನೆಗಳ ಪೈಕಿಯೇ ಒಂದು ಆನೆಯನ್ನು ಪಟ್ಟದ ಆನೆ ಅಂತ ಹೇಳಿ ನಿರ್ಧರಿಸಲಾಗುತ್ತೆ. ಹಾಗೆ 11:15 ನಂತರದಲ್ಲಿ ಇವತ್ತು ಯದುವೀರ್ ಒಡೆಯರ್ ಅವರು ಈ ಆನೆ ಸೇರಿದಂತೆ ಪಟ್ಟದ ಆನೆ, ಕುದುರೆ, ಒಂಟೆ ಹಾಗೆ ಆ ವಾಹನಗಳೇನಿದೆ ಅರಮನೆಗೆ ಸಂಬಂಧಪಟ್ಟಂಥ ವಾಹನಗಳು ಹಾಗೆ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸುವವರಿದ್ದಾರೆ. ಧನ್ಯವಾದ ಈವರೆಗಿನ ಅಪ್ಡೇಟ್ಸ್ಗಾಗಿ ಮೈಸೂರಿನಿಂದ
ಮತ್ತಷ್ಟು ಸಂಭ್ರಮದ ದೃಶ್ಯಗಳು ಹಾಗೆ ಲೈವ್ ಅಪ್ಡೇಟ್ಸನ್ನು ಇವತ್ತು ಇಡೀ ದಿನ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ನೀಡ್ತಾ ಹೋಗ್ತಾರೆ. ಇದರ ಜೊತೆಯಲ್ಲೇ ಇವತ್ತು ನಡೀತಾ ಇರುವ ಆಯುಧ ಪೂಜೆ, ಅದರಲ್ಲೂ ಪರಂಪರಾಗತವಾಗಿ ರಾಜವಂಶಸ್ಥರು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಆಯುಧ ಪೂಜೆಯ ವಿಶೇಷತೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಹ್ಲಾದ್ ಅವರು, ಆನೆ ಪೂಜಾರಿ ಅಂತ ಹೇಳಿ ಖ್ಯಾತರಾದವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಯುಧ ಪೂಜೆ ಅಂದ ತಕ್ಷಣ ಅದರಲ್ಲೂ ದಸರಾ ಅಂದ್ರೇ ನೆನಪಾಗೋದು ಮೈಸೂರಿನ ಅರಮನೆ. ಅದರಲ್ಲೂ ಆಯುಧ ಪೂಜೆ ಬಹಳ ವಿಶೇಷ. ಯಾಕಂದರೆ ರಾಜವಂಶಸ್ಥರು ನೆರವೇರಿಸುವಂತಹ ಆ ಪೂಜೆ, ಆ ಸಂಭ್ರಮದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋಕೆ ಪ್ರತಿ ಬಾರಿ ಜನ ಕಾತರರಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಬಾರಿಯ ದಸರಾ, ಅದರ ಸಂಭ್ರಮ, ನೀವು ಕೂಡ ಮೈಸೂರಿನಲ್ಲೇ ಇದ್ದೀರಿ, ಯಾವ ರೀತಿ ಇದೆ, ಯಾವ ರೀತಿ ಕಳೆಗಟ್ಟಿದೆ ಆಯುಧ ಪೂಜೆಯ ಸಂಭ್ರಮ, ಅದರ ವಿವರಣೆಯೊಂದಿಗೆ ಪ್ರಾರಂಭ ಮಾಡಬಹುದಾ ತಮ್ಮ ಮಾತನ್ನ ಅಂತ? ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಶ್ವ ವಸುನಾಮ ಸಂವತ್ಸರದ ಆಶ್ವೀಜ ಮಾಸದಲ್ಲಿ ಈ ದಿವಸ ಮಹಾನವಮಿ. ಮಹಾನವಮಿ ಅಂದರೆ ಎಲ್ಲ ಆಯುಧಗಳಿಗೂ ಸಹ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗೆ ಅರಮನೆಯ ಒಳಗೆ ರಾಜಪುರೋಹಿತರುಗಳು ಮಹಾರಾಜರಿಂದ ಪೂಜೆಗಳು ನಡೆಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಉಪಯೋಗಿಸುವಂತಹ ಪಟ್ಟದ ಕತ್ತಿಗಳು, ಪ್ರತಿಯೊಂದು ಆಯುಧ ಯುದ್ಧದಲ್ಲಿ ಏನೇ ಯೂಸ್ ಮಾಡ್ತಿದ್ರು ಅದೆಲ್ಲಕ್ಕೂ ಸಹ ವಿಶೇಷವಾಗಿ ರಾಜಪುರೋಹಿತರು ಅರಮನೆ ಒಳಭಾಗದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈ ದಿನ ವಿಶೇಷವಾಗಿ ಏನಪ್ಪ ಅಂತಂದರೆ ನಮ್ಮ ಫಿರಂಗಿಗಳಿಗೆ ಈ ದಿವಸ ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ವಿ. ದಸರಾ ಹೊರಡಬೇಕಾದ್ರೆ 21 ಕುಶಾಲ ತೋಪುಗಳನ್ನು ಹೊಡಿತಾರೆ. ರಾಷ್ಟ್ರಪತಿಗೆ ಹೇಗೆ ನಾವು ಗೌರವ ಸಮರ್ಪಣೆ ಮಾಡ್ತೀವಿ, ಹಾಗೆ ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಒಂದು ವಿಶೇಷವಾಗಿ 21 ಕುಶಾಲ ತೋಪುಗಳು ಹೊಡೆದಾಗ ಪುಷ್ಪಾರ್ಚನೆ ಶುರು ಆಗ್ತದೆ. ಅದೇ ರೀತಿ ನಮ್ಮ ಗಣಪತಿ ರೂಪ ಆಗಿರುವಂತಹ ಪ್ರತ್ಯಕ್ಷ ಗಣಪತಿ ಅಂತ ಇರುವಂಥ ನಮ್ಮ ಆನೆಗಳಿಗೆ ವಿಶೇಷವಾಗಿ ದಿವಸ ಪೂಜೆ ನಡೆಸ್ತಾ ಇದ್ದೀವಿ. 11 ಗಂಟೆ 35 ನಿಮಿಷದಿಂದ ಅಭಿಜಿತ್ ಲಗ್ನದಲ್ಲಿ ಆನೆಗಳಿಗೆ ವಿಶೇಷ ಪೂಜೆ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅರಮನೆಯಲ್ಲಿರುವಂಥ ಫಿರಂಗಿ ಗಾಡಿಗಳಿಗೆ 7 ಕುಶಾಲ ತೋಪುಗಳು ಸಹ ವಿಶೇಷವಾಗಿ ಆಯುಧ ಪೂಜೆಗಳನ್ನ ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಿ ಜನರಿಗೆ, ಅದರಲ್ಲೂ ಈಗಿನ ತಲೆಮಾರಿನ ಯಂಗ್ಸ್ಟರ್ಸ್ಗೆ ಒಂದು ಕುತೂಹಲ ಏನಿರುತ್ತೆ ಅಂದರೆ, ಇಷ್ಟು ದಿನ ಅಂದರೆ ಆಯುಧ ಪೂಜೆಯ ಹೊರತಾಗಿ ಬಾಕಿ ದಿನಗಳಲ್ಲಿ ಈ ಆಯುಧಗಳು ಹಾಗೆ ಅರಮನೆಗೆ ಸಂಬಂಧಪಟ್ಟ ರಾಸುಗಳು ಎಲ್ಲಿರುತ್ತೆ, ಅದರ ಆರೈಕೆ ಯಾರು ಮಾಡ್ತಾರೆ, ಹಾಗೆ ದಸರಾಗಾಗಿ ವಿಶೇಷವಾಗಿ ಅವನ್ನು ಸನ್ನದ್ಧಗೊಳಿಸುವ ಆ ವಿಧಾನ ಹೇಗಿರುತ್ತೆ, ಇದನ್ನು ವಿವರಿಸಬಹುದಾ ಅಂತ ಹೇಳಿ. ಅರಮನೆಯಲ್ಲಿ ಪಟ್ಟದ ಹಸು, ಪಟ್ಟದ ಕುದುರೆ ಎಲ್ಲ ಇರ್ತದೆ. ಕಾಡಿಂದ ಬಂದ ಮೇಲೆ, ನಾಡಿಗೆ ಬಂದ ಮೇಲೆ ಆನೆಗಳನ್ನ ಒಂದು ಆನೆ ಸೆಲೆಕ್ಟ್ ಮಾಡ್ತಾರೆ. ಅದನ್ನು ಪಟ್ಟದ ಆನೆ ಅಂತ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದು ಅರಮನೆಗೆ ಸೇರ್ಕೊಳ್ತದೆ. ಹಾಗೆ ಅರಣ್ಯ ಇಲಾಖೆಯಿಂದ ಬಂದ ಆನೆಗಳು ದಸರಾದಲ್ಲಿ ಪಾಲ್ಗೊಳ್ಳುತ್ತೆ. ಮುಖ್ಯವಾಗಿ ಈ ಸರಿ 14 ಆನೆಗಳು ಬಂದಿದೆ. ಅದರಲ್ಲೂ ತುಂಬ ವಿಶೇಷವಾಗಿದ್ದರೆ ನಮ್ಮ ಮಹಾರಾಜರ ಬಂದಂಗೆ ಶ್ರೀಕಂಠ ಅನ್ನೋ ಒಂದು ಹೊಸ ಆನೆ ಬಂದಿದೆ, ತುಂಬ ಸಾಧುವಾಗಿದೆ. ಅದಲ್ಲದೆ ಹೇಮಾವತಿ ಅಂತ ಒಂದು ಆನೆ ಬಂದಿದೆ, ಅದು ಸಹ ವಿಶೇಷವಾಗಿದೆ. ಅದೆಲ್ಲ ಅರಣ್ಯ ಇಲಾಖೆ ವತಿಯಿಂದ ಪೂಜೆಗಳು ನಡೀತಾ ಇರ್ತದೆ. ನೀವು ಹೇಳ್ತಾ ಇದ್ರಿ ಈ ವಿಶೇಷವಾಗಿ ಈ ತೋಪುಗಳು ನಿಮ್ಮ ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ, ಅದಕ್ಕೆಲ್ಲ ಸಿಂಗಾರ ಮಾಡಿ ಹಾಗೆ ದಸರಾ ಸಂದರ್ಭದಲ್ಲಿ ಅದರ ಆ ಶಬ್ದ, ಅದನ್ನು ಬಳಕೆ ಮಾಡೋದು, ಇದನ್ನು ನೋಡೋಕ್ಕೂ ಕೂಡ ಸಾಕಷ್ಟು ಜನ ಕಾತರರಾಗಿ ಕಾಯ್ತಾ ಇರ್ತಾರೆ. ಹೀಗಾಗಿ ಸಾಮಾನ್ಯವಾಗಿ ನೀವೇ ಹೇಳ್ತಾ ಇದ್ದಾಗೆ ರಾಜರು ಅಥವಾ ಯಾರಾದರೂ ಘನತೆವೆತ್ತವರು ಅವರಿಗೆ ಸನ್ಮಾನ ಮಾಡೋ ಸಂದರ್ಭದಲ್ಲಿ ಅಥವಾ ಅವರನ್ನು ನಾವು ಬೀಳ್ಕೊಡುಗೆ ಮಾಡೋ ಸಂದರ್ಭದಲ್ಲಿ ಬಳಕೆ ಮಾಡುವಂಥದ್ದು ತೋಪುಗಳನ್ನು. ಈಗ ದಸರಾದಲ್ಲಿ ಅದರ ಬಳಕೆ ಯಾವಾಗಲಿಂದ ಪ್ರಾರಂಭವಾಗಿದ್ದು, ಅದರ ಬಳಕೆಯ ವಿಶೇಷತೆ ಏನು, ಇದನ್ನು ವಿವರಿಸಬಹುದಾ ಅಂತ? ವಿಜಯನಗರ ಕಾಲದಿಂದಲೂ ಸಹ ನಡೆದುಕೊಂಡು ಬಂದಿದೆ ಕುಶಾಲ ತೋಪುಗಳು ಹೊಡೆಯುವಂಥದ್ದು. ಅದರಲ್ಲೂ ಮೈಸೂರಿನಲ್ಲಿ ವಿಶೇಷವಾಗಿ ತಾಯಿ ಅಂಬಾರಿ ಮೇಲೆ ಇದ್ದಂಥ ಸಮಯದಲ್ಲಿ ತಾಯಿಗೆ ಪುಷ್ಪಾರ್ಚನೆ ಮಾಡಬೇಕಾದ್ರೆ ಅದು ಗೌರವ ಸಮರ್ಪಣೆಯಾಗಿ ಪುಷ್ಪಾರ್ಚನೆ ಸಮಯದಲ್ಲಿ ಕುಶಾಲ ತೋಪುಗಳನ್ನ ಹೊಡಿತಾರೆ. ಅದಕ್ಕೋಸ್ಕರವೇ ಈ ದಿವಸ ಆಯುಧ ಪೂಜೆಗಳನ್ನ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಈ ಮಹಾರಾಜರು ನೆರವೇರಿಸುವಂತಹ ಆಯುಧ ಪೂಜೆ, ಆ ಪೂಜೆ ಪುನಸ್ಕಾರ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಇದನ್ನು ವಿವರಿಸಬಹುದಾ? ಅದನ್ನು ರಾಜಪುರೋಹಿತರುಗಳು, ಅರಮನೆ ಒಳಗಡೆ ಇರುವಂಥ ರಾಜಪುರೋಹಿತರುಗಳು ಪ್ರಾರಂಭ ಮಾಡ್ತಾರೆ. ಅದು ಇನ್ನೇನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ. ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿರೋದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂಬಾರಿಯನ್ನು ಹೊರುವ ಗಜಪಡೆ ತಂಡ ಸರ್ವಸನ್ನದ್ಧವಾಗಿದೆ ಇವತ್ತಿನ ವಿಶೇಷ ಪೂಜೆಗೆ. ಈ ಆನೆಗಳ ಪೈಕಿ ಒಂದು ಆನೆಯನ್ನು ಪಟ್ಟದ ಆನೆ ಅಂತ ಹೇಳಿ ನಿರ್ಧರಿಸಲಾಗುತ್ತೆ. ಹಾಗೆ 11:15 ನಂತರದಲ್ಲಿ ಇವತ್ತು ಯದುವೀರ್ ಒಡೆಯರ್ ಅವರು ಈ ಆನೆ ಸೇರಿದಂತೆ ಪಟ್ಟದ ಆನೆ, ಕುದುರೆ, ಒಂಟೆ ಹಾಗೆ ಆ ವಾಹನಗಳೇನಿದೆ ಅರಮನೆಗೆ ಸಂಬಂಧಪಟ್ಟಂತಹ ವಾಹನಗಳು ಹಾಗೆ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸುವವರಿದ್ದಾರೆ.